ಮಂದಿ ಫ್ಯಾಷನ್ ಪ್ರಿಯರು. ಹಾಗಾಗಿ ಅವರ ಅಭಿರುಚಿಗೆ ತಕ್ಕಂತೆ ಸಿಟಿಯೆಲ್ಲೆಡೆ ಫ್ಯಾಷನ್ ಶೋಗಳು ನಡೀತಾನೆ ಇರುತ್ತೆ. ಆದ್ರೆ ಇವತ್ತು ಪೀಣ್ಯ ಏಮ್ಸ್ ಕಾಲೇಜಿನಲ್ಲಿ ನಡೆದಂತಹ ಫ್ಯಾಷನ್ ಶೋ ತುಂಬಾನೇ ಡಿಫರೆಂಟ್ ಆಗಿತ್ತು. ಅದು ನಗರದಲ್ಲಿ ಅಂತಾರಾಷ್ಟ್ರೀಯ ಸಮಾಗಮದ ವೇದಿಕೆಯಾಗಿತ್ತು. ಅದರ ಒಂದು ಝಲಕ್ ಇಲ್ಲಿದೆ. ಫ್ಯಾಷನ್ ಶೋ ಅಂದಾಗ ಕಣ್ಮುಂದೆ ಬರೋದು ಜಗಮಗಿಸೋ ಲೈಟ್, ಲರ್ನೇರೋ, ಕ್ಯಾಟ್ವಾಕ್. ಆದ್ರೆ ಇಂದು ನಗರದ ಪೀಣ್ಯದ ಏಮ್ಸ್ ಕಾಲೇಜಿನಲ್ಲಿ ನಡೆದ ಫ್ಯಾಷನ್ ಶೋ ಇದೆಲ್ಲಕ್ಕಿಂತ ಡಿಫರೆಂಟ್ ಆಗಿತ್ತು. ಭಿನ್ನ ವಿಭಿನ್ನ ಸಾಂಪ್ರದಾಯಿಕ ಉಡುಗೆ ತೊಟ್ಟು ವಿದ್ಯಾರ್ಥಿಗಳು ಮಿಂಚಿದ್ರು. 21 ದೇಶಗಳ ವಿದ್ಯಾರ್ಥಿಗಳು ತಮ್ಮ ಸಾಂಪ್ರದಾಯಿಕ ಉಡುಗೆ ಧರಿಸಿ ಮಿಂಚಿದ್ರು. ತಮ್ಮ ದೇಶದ ಸಾಂಪ್ರದಾಯಿಕತೆಯನ್ನ ಎತ್ತಿ ಹಿಡಿಯೋಕೆ ಇದು ವೇದಿಕೆಯಾಗಿತ್ತು. In the name of Allah, this is Shuaib and this is my friends we are from Afghanistan and we are studying in Ames College. Today was the International Student Day and it was good in Jaipal. We used to show our talents, our performance and our culture of our country. It's all about our culture, and among the another countries there was about 20 countries, and we show our own culture and it was a very good day. ಭಾರತೀಯ ಪ್ರತಿನಿಧಿಗಳು ಸಾಂಪ್ರದಾಯಿಕ ಸೀರೆ ಡ್ರೆಸ್ನಲ್ಲಿ ಮಿಂಚಿದ್ರು. ಇನ್ನು ಅಫ್ಘಾನಿಸ್ತಾನ, ಕೀನ್ಯಾ, ಮರ್ಗಿಸ್ತಾನ, ಮಲೇಷಿಯಾ, ಯುಗಾಂಡ, ಸೌತ್ ಆಫ್ರಿಕಾ, ಥೈಲ್ಯಾಂಡ್, ಗಯಾನಾ ದೇಶದ ಪ್ರತಿನಿಧಿಗಳು ತಮ್ಮ ದೇಶದ ಸಾಂಪ್ರದಾಯಿಕ ಉಡುಪುಗಳ ಅನಾವರಣಗೊಳಿಸಿದ್ರು. ಇನ್ನು ತಮ್ಮ ಕಾಲೇಜಿನಲ್ಲಿ ಈ ರೀತಿಯ ಕಾರ್ಯಕ್ರಮ ನಡೆದಿರುವುದಕ್ಕೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ಸಂತಸ ವ್ಯಕ್ತಪಡಿಸಿದ್ರು. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಕಾಲೇಜ್ನಲ್ಲಿ ನಾರ್ಮಲಿ ಮಾಡ್ತಾ ಇರ್ತೀವಿ ಎವ್ರಿ ಇಯರ್. ಸೊ ತುಂಬ ಖುಷಿ ಆಗುತ್ತೆ. ಎಲ್ಲ ಕಲ್ಚರ್ಸ್ ನೋಡ್ತಾ ಇರ್ತೀವಿ. ಡಿಫ್ರೆಂಟ್ ಕಂಟ್ರೀಸ್, ಡಿಫ್ರೆಂಟ್ ಪ್ಲೇಸಸ್ ಇರುತ್ತೆ. ಎಲ್ಲ ಜನ ತುಂಬ ಹೊಂದ್ಕೊಂಡು ಮಾಡ್ತಾರೆ. ಸೊ ಖುಷಿ ಆಗುತ್ತೆ ನೋಡೋಕ್ಕೆ. ತುಂಬ ಚೆನ್ನಾಗಿ ಅನಿಸ್ತು. ಚೆನ್ನಾಗಿ ಮಾಡಿದ್ರು ಎಲ್ಲರೂ. ಖುಷಿ ಆಗುತ್ತೆ. ನನಗೆ ನೇಪಾಳ ಇಷ್ಟ ಆಯಿತು. ಒಟ್ನಲ್ಲಿ ಈ ಫ್ಯಾಷನ್ ಶೋ ಮೂಲಕ ಬೆಂಗಳೂರು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಸಮಾಗಮಕ್ಕೆ ಸಾಕ್ಷಿಯಾಗಿತ್ತು. ವಿಡಿಯೋ ಜರ್ನಲಿಸ್ಟ್ ಶೇಖರ್ ಜೊತೆ ವೀಣಾ ಸಿದ್ದಾಪುರ, ಸುದ್ದಿ ಟಿವಿ, ಬೆಂಗಳೂರು.